ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ನನಗೆ ಗೊತ್ತು ಎಲ್ಲರೂ ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು, ನಿಮ್ಮ ಸ್ಟಡೀಸನ್ನು ಇನ್ನೂ ಬೂಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಪ್ರತಿ ಚಾಪ್ಟರ್ಗಳ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ನಿಮ್ಮ ಶ್ವೇತಾ ಮೇಡಮ್ ಇವತ್ತು ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಸೆಕೆಂಡ್ PUC ಚಾಪ್ಟರಲ್ಲಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಸೊ ಈ ಚಾಪ್ಟರ್ ತುಂಬ ಈಸಿ ಕಂಪೇರ್ ಟು ಅದರ್. ಯಾಕಂತಂದರೆ ಒಂಥರ ಥಿಯರಿ ಪಾರ್ಟ್ ಆಗಿರುತ್ತೆ. ಥಿಯರಿಟಿಕಲಿ ನೀವು ಆನ್ಸರ್ನ ಮಾಡಬಹುದು ನೆನ್ಪಿಟ್ಕೊಂಡ್ರೆ, ಕರೆಕ್ಟಾ? ಸ್ಮಾರ್ಟಾಗಿಯೂ ಥಿಂಕ್ ಮಾಡಬೇಕು, ಬಟ್ ಸ್ಟಿಲ್ ಥಿಯರಿ ಥರ ಒಂದು ಸ್ವಲ್ಪ ಪಾಸ್ ಆಗಲಿಕ್ಕೆ ಕಷ್ಟ ಅಂತ ಇರೋರಿಗೆಲ್ಲ ಒಂದು ಸ್ವಲ್ಪ ಈಸಿ ಆಗುತ್ತೆ. ಯಾಕಂತಂದರೆ ಪರ್ಟಿಕ್ಯುಲರಾಗಿ ಹೀಗೆ ಬರಿಬೇಕು ಆ ಥರದ ಕ್ವಶನ್ಗಳು. ಫಾರ್ ಎಕ್ಸಾಂಪಲ್ 1-1 ಫಂಕ್ಷನ್ನು, ಆನ್-ಟು ಫಂಕ್ಷನ್ನು, ಈಕ್ವಿವ್ಯಾಲೆನ್ಸ್ ರಿಲೇಷನಲ್ಲಿ ಸಿಮೆಟ್ರಿಕ್ಕು, ಸ್ಕ್ಯೂ ಸಿಮೆಟ್ರಿಕ್ಕು ಆ್ಯಂಡ್ ದೆನ್ ಟ್ರಾನ್ಸಿಟಿವ್ ಪ್ರಾಪರ್ಟಿಗಳನ್ನು ಪ್ರೂವ್ ಮಾಡುವಂಥದ್ದು, ಇನ್ವರ್ಟಿಬಲ್ಲು. ಸೊ ಈ ಥರ ಟಾಪಿಕ್ಗಳೇ ಇರುವಂಥದ್ದು. ಇದನ್ನು ಈಸಿಯಾಗಿ ನೀವು ನೆನ್ಪಿಟ್ಕೊಳ್ಬಹುದು. ಸೊ ಇದರಲ್ಲಿ ನಾನು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಏನೇ ಡೌಟ್ ಬಂದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಚಾಪ್ಟರ್ ಯಾರಿಗೆಲ್ಲ ಇಷ್ಟ ಒಂದು ಲೈಕ್ ಕೊಡಿ. ನನಗೆ ಗೊತ್ತು ತುಂಬ ಜನಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು, ಸ್ಟಿಲ್ ಓಕೆನಾ? ಈ ಇಂಪಾರ್ಟೆಂಟು ಕ್ಲಾಸ್ದು ಕ್ವಶನ್ಗಳ PDF, ಈ ಇಂಪಾರ್ಟೆಂಟ್ ಕ್ವಶನ್ಗಳ PDF ನಿಮಗೆ ಬೇಕು ಅಂತಂದರೆ ಬೇಗ ಏನಂತ ಕಮೆಂಟ್ ಮಾಡಬೇಕು? PDF ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಬೇಕು. ಐ ವಿಲ್ ಶೇರ್ ಯು. ಓಕೆನಾ? ನಿಮಗೆ ಇಮಿಡಿಯೇಟಾಗಿ ಶೇರ್ ಮಾಡ್ತೀನಿ, ಡೋಂಟ್ ವರಿ. ಆ್ಯಂಡ್ ದೆನ್ ಈ ಚಾಪ್ಟರಲ್ಲಿ ನಿಮಗೆ 2, 3, 5 ಮಾರ್ಕ್ಸಿಗೆ ಬರುತ್ತೆ. ಅದರಲ್ಲೂ ಇಂಪಾರ್ಟೆಂಟಾಗಿ ಏನು ಅಂತಂದರೆ 1, 3, 5 ಮಾರ್ಕ್ಸಿಗೆ ತುಂಬಾ ಕೇಳ್ತಾರೆ. ಆ 3 ಮಾರ್ಕ್ಸು ಮತ್ತು ಆ 2 ಮಾರ್ಕ್ಸ್ ಕ್ವಶನಲ್ಲಿ ತುಂಬ ಏನು ಡಿಫ್ರೆನ್ಸ್ ಇರೋದಿಲ್ಲ. ಇರೋವಂಥ ಟಾಪಿಕ್ಗೆ 3 ಇಂಪಾರ್ಟೆಂಟಾಗಿ 1-1, ಆನ್-ಟು, ಈಕ್ವಾಲೆನ್ಸ್ ರಿಲೇಷನು, ದೆನ್ ಇನ್ವರ್ಟಿಬಲ್. ಇದರಲ್ಲೇ ಕೇಳಬೇಕು. ಆ ಇನ್ವರ್ಟಿಬಲ್ ಪಾರ್ಟು ಅಥವಾ 1-1, ಆನ್-ಟುನ ಚೆಕ್ ಮಾಡುವಂಥದ್ದು 5 ಮಾರ್ಕ್ಸಿಗೆ ಬರುತ್ತೆ. ಉಳಿದಿರುವಂಥದ್ದು ಈಕ್ವಾಲೆನ್ಸ್ ರಿಲೇಷನ್ನ 3 ಮಾರ್ಕ್ಸಿಗೆ ಕೇಳ್ತಾರೆ. 1 ಮಾರ್ಕ್ಸಲ್ಲಿ ನಾರ್ಮಲಿ ಇದು ಸಿಮೆಟ್ರಿಕ್ ಹೌದಾ ಅಲ್ವಾ ಈ ಥರದ ಕ್ವಶನ್ಗಳನ್ನು ಕೇಳ್ತಾ ಇರ್ತಾರೆ. ಸೊ ಅದು ಹೆಂಗಿರುತ್ತೆ ಅನ್ನೋದನ್ನು ನಾವಿವಾಗ ನೋಡುವ. ಯು ಕ್ಯಾನ್ ಸಿ ಹಿಯರ್ 2 ಮಾರ್ಕ್ಸ್ ಕ್ವಶನ್ಸ್. ಮೇಡಮ್ ಏನು ಇಷ್ಟೊಂದು ಕ್ವಶನ್ಸ್ ಇದೆ? ಇಷ್ಟೊಂದಲ್ಲ, ಇನ್ನೂ ಜಾಸ್ತಿ ಕ್ವಶನ್ಸ್ ಇದೆ. ಆದರೆ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದರೆ ಏನು ಅಂತಂದರೆ ಸೇಮ್ ಕ್ವಶನ್ಸು ಯಾವುದೋ ಒಂದು ನಂಬರ್ ಚೇಂಜ್ ಇರುತ್ತೆ ಅಥವಾ ಫಂಕ್ಷನ್ಸ್ ಚೇಂಜ್ ಇರುತ್ತೆ, ಅಥವಾ ಸಮ್ಟೈಮ್ಸ್ 2 is divisible by a minus b ಅಂತ ಇರುತ್ತೆ. ಇನ್ನೊಂದು ಸಲ ಮಾಡ್ಯುಲಸ್ ಆಫ್ a minus b is divisible by 2 ಅಂತ ಇರುತ್ತೆ. ಈ ಥರ ಸ್ಲೈಟ್ ಚೇಂಜಸ್ ಇರುತ್ತೆ. ಅವೆಲ್ಲದನ್ನು ಒಂದೇ ಕಡೆ ಹಾಕಿ ಕ್ವಶನ್ನ ತೋರಿಸಿದ್ದೀನಿ. ಯಾಕಂತಂದರೆ ಎಷ್ಟು ಡಿಫ್ರೆಂಟ್, ನೀವು ಕಲ್ತಿರುವಂಥ ಒಂದೇ ಕ್ವಶನ್ನ ಎಷ್ಟು ಡಿಫ್ರೆಂಟ್ ವೇಯಲ್ಲಿ ಕೇಳಬಹುದು ಅಂತ ತೋರಿಸೋದಕ್ಕೋಸ್ಕರ ಇಲ್ಲಿ ನೋಡಿ. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 ಗಿವನ್ ಬೈ ಆರ್ ಇಸ್, ಈ ಥರ ಕೊಟ್ಟಿದ್ದಾರೆ. ಈಸ್ ನೈದರ್ ರಿಫ್ಲೆಕ್ಸಿವ್ ನಾರ್, ಈ ಥರ ನೈದರ್ ನಾರ್ ಅಂತ ಎಲ್ಲ ಕೊಟ್ಟಾಗ ಏನು ಮಾಡಬೇಕು ಅಂತಂದರೆ ಒಂದು ಎಕ್ಸಾಂಪಲ್ ಸಾಕಾಗುತ್ತೆ. ಓಕೆನಾ? ಒಂದು ಎಕ್ಸಾಂಪಲ್ ನೈದರ್ ನಾರ್ ಅಂತೆಲ್ಲ ಹೇಳಿದಾಗ ಒಂದು ಎಕ್ಸಾಂಪಲ್ ತಗೊಂಡು ನೀವು ಪ್ರೂವ್ ಮಾಡಿದರೆ ಸಾಕಾಗತ್ತೆ. ಅದರಲ್ಲಿ ಏನೂ ಕಷ್ಟ ಇಲ್ಲ. ಓಕೆನಾ? ಸೊ ಅದೇ ರೀತಿಯಾಗಿ ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ 1, 2, 3 ಗಿವನ್ ಬೈ 1, 2, 2, 1 ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್. ನಾನು ಹೇಳಿದ್ನಲ್ಲ, ಅದು ಯಾಕೆ ಅಲ್ಲ ಅನ್ನೋದನ್ನು ಒಂದು ರೀಸನ್ ಕೊಟ್ಟರೆ ಸಾಕು. ಒಂದು ಎಕ್ಸಾಂಪಲ್ ತೊಗೊಂಡು ರೀಸನ್ ಕೊಟ್ಟರೆ ಸಾಕು. ಆ್ಯಂಡ್ ದೆನ್ ದಿಸ್ ಈಸ್ ಆಲ್ಸೋ 1-1 ಹೌದು, ಆನ್-ಟು ಅಲ್ಲ. ಯಾಕಂತಂದರೆ ಇಲ್ಲಿವಾಗ x-1 ಈಸ್ ಗ್ರೇಟರ್ ದ್ಯಾನ್ 2 ಅಂತ ಹೇಳಿದ್ದಾರೆ. ಎರಡರದ್ದು 1 ಇಮೇಜ್ 1 ಬರ್ತಾ ಇದೆ, 2 ಇಮೇಜ್ 1 ಬರ್ತಿದೆ. ಅದಕ್ಕೋಸ್ಕರ ಇದು 1-1 ಅಲ್ಲ. ಸೊ ಡೈರೆಕ್ಟಾಗಿ ಹಾಗೆ ಬರೀಬಹುದು, ಸೆಂಟೆನ್ಸಲ್ಲೇ ಬರೀಬಹುದು. ಸೊ ನೋಡ್ಕೊಳ್ಳಿ, ಯಾವುದಾದ್ರೂ ಒಂದು ಫಂಕ್ಷನ್ 1-1 ಆಗಿದ್ದರೆ ಆನ್-ಟು ಆಗಿದ್ರೆ ಅದು 1-1 ಆಗಿರುತ್ತೆ, 1-1 ಆಗಿದ್ದರೆ ಆನ್-ಟು ಆಗಿರುತ್ತೆ. ಇಂಥ ಫಂಕ್ಷನ್ಗಳು 3 ಎಲಿಮೆಂಟ್ ಇದ್ದರೆ, ಎಲ್ಲ ಫಂಕ್ಷನ್ಗಳು ಅಲ್ಲ, ಈ ಥರ ಓನ್ಲಿ 3 ಎಲಿಮೆಂಟ್ಸ್ ಇದ್ದರೆ ಈ ಥರ ಆಗುತ್ತೆ. ಓಕೆನಾ? ಮತ್ತು ಇವೆಲ್ಲ ಬೇರೆ ಬೇರೆ ಕ್ವಶನ್ಗಳು ನೋಡಿ. ಈ ಥರದ ಕ್ವಶನ್ಗಳನ್ನು ತುಂಬಾ ಕೇಳ್ತಾರೆ. ಯು ಕ್ಯಾನ್ ಸಿ ಹಿಯರ್, ಈ ಥರದ ಕ್ವಶನ್ಗಳನ್ನು ತುಂಬಾ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಒಂದು ಸಲ ಚೆಕ್ ಮಾಡಿ. ಇದಕ್ಕೆ ಸೊಲ್ಯೂಷನ್ನ ನಮ್ಮ ವಿಜೇತ ಬ್ಯಾಚಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಇನ್ನೂ ಕಷ್ಟಪಡ್ತಿದ್ದೀರಾ ಅಥವಾ ನಾನು ತುಂಬ ಚೆನ್ನಾಗಿರುವಂತಹ ಬ್ರೈಟ್ ಫ್ಯೂಚರ್ನ ಕಂಡ್ಕೋಬೇಕು, ಒಳ್ಳೆ ಕಡೆ KCET ರ್ಯಾಂಕನ್ನು ತೊಗೊಂಡ್ಬಿಟ್ಟು ಒಳ್ಳೆ ಕಾಲೇಜಲ್ಲಿ ಸ್ಟಡಿ ಮಾಡಬೇಕು ಅಂತಿರೋರೆಲ್ಲರೂ ನಮ್ಮ ವಿಜೇತ KCET ಅಥವಾ ವಿಜೇತ 360 ಬ್ಯಾಚಿಗೆ ಬಂದು ಜಾಯಿನ್ ಆಗಿ, ಆಯಿತಾ? ಸೊ ಇದರ ಇನ್ಫಾರ್ಮೇಷನ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಈಸಿಯಾಗಿ ಇವುಗಳನ್ನೆಲ್ಲ ಪ್ರೂವ್ ಮಾಡಬಹುದು. ಮ್ಯಾಪಿಂಗಲ್ಲಿ ಬರ್ಕೊಳ್ಳಿ ಮಕ್ಕಳೇ.
ಈಸಿ ಆಗುತ್ತೆ. ಓಕೆನಾ, ಮ್ಯಾಪಿಂಗಲ್ಲಿ ಬರ್ಕೊಂಡಾಗ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ x² ಅನ್ನುವಂಥ ಫಂಕ್ಷನ್ ತೊಗೊಂಡ್ರೆ 1² ಇಸ್ ಆಲ್ಸೋ 1 -1² ಇಸ್ ಆಲ್ಸೋ 1. ಆವಾಗ ಅದು 1 1 ಆಗೋದಿಲ್ಲ, ಯಾಕಂತಂದರೆ 1 ಈಸ್ ನಾಟ್ ಈಕ್ವಲ್ ಟು -1. ಈ ರೀತಿಯಾಗಿ ಈಸಿಯಾಗಿ ಬರೀಬಹುದು. ಸೊ 3 ಮಾರ್ಕ್ಸ್ ಕ್ವಶನು ವೆರಿ ಇಂಪಾರ್ಟೆಂಟು. ಇದರಲ್ಲಿ ನಾನು ತುಂಬ ಡಿಫ್ರೆಂಟ್ ಕ್ವಶನ್ಗಳನ್ನು ತೋರಿಸಿದ್ದೀನಿ. ಯಾಕಂತಂದರೆ ಪಕ್ಕ ಆಲ್ಮೋಸ್ಟ್ 3 ಮಾರ್ಕ್ಸಿಗೆ ಈ ಟಾಪಿಕ್ಕಿಂದ ಕ್ವಶನ್ಗಳು ಬರುವಂಥದ್ದು. ಇಲ್ಲಿ ನೋಡಿ, y ಇಸ್ ಡಿವಿಸಿಬಲ್ ಬೈ x ಅಂತ ಹೇಳ್ತಿದ್ದಾರೆ. ಸೊ ಇದು ರಿಫ್ಲೆಕ್ಸಿವ್, ವೆದರ್ ಇಟ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಎಲ್ಸ್ ಟ್ರಾನ್ಸಿಟಿವ್ ಅಂತ ಹೇಳ್ತಿದ್ದಾರೆ. ಡಿಟರ್ಮೈನ್, ಚೆಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಜನರಲ್ ಆಗಿ ಹೌದು ಅಂತ ಆದರೆ ಜನರಲ್ ಆಗಿ ನೀವು ಚೆಕ್ ಮಾಡಿಬಿಟ್ಟು ಇದು ಹೌದು ಅಂತ ಹೇಳ್ಬಿಟ್ಟು, ಅಂದರೆ ಸಿಮೆಟ್ರಿಕ್ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಹೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀಬಹುದು. ಒಂದು ವೇಳೆ ಅಲ್ಲ ಅಂತ ಇದ್ದರೆ ಏನಾಗುತ್ತೆ, ಯು ಕ್ಯಾನ್ ಈಸಿಲಿ ಸೇ ದ್ಯಾಟ್. ಒಂದು ಎಕ್ಸಾಂಪಲ್ ತೊಗೊಂಡು ಇದು ಅಲ್ಲ, ಇಟ್ ಈಸ್ ನಾಟ್ ಈಕ್ವಾಲೆನ್ಸ್ ರಿಲೇಷನ್, ಇಟ್ ಈಸ್ ನಾಟ್ ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಡೈರೆಕ್ಟಾಗಿಯೇ ಹೇಳಬಹುದು. ಸೊ ಇಲ್ಲಿ ನೋಡಿ, ಈ ಥರ ಕ್ವಶನ್ಗಳನ್ನು ತುಂಬ ಅಂದರೆ ತುಂಬಾ ಕೇಳ್ತಾರೆ ರಿಪೀಟೆಡ್ ಆಗಿ. ಇದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. x - y ಈಸ್ ಗ್ರೇಟರ್ ದ್ಯಾನ್ ಈಸ್ ಆನ್ ಇಂಟೀಜರ್ ಅಂತಾರೆ. ಸಮ್ಟೈಮ್ಸ್ x - y ಈಸ್ ಡಿವಿಸಿಬಲ್ ಬೈ 2 ಅಂತಾರೆ. ಆರ್ ಇಲ್ಸ್ ಮಾಡ್ಯುಲಸ್ ಆಫ್ x - y ಈಸ್ ಆನ್ ಇಂಟೀಜರ್ ಅಂತಾರೆ. ಒಂದೇ ಕ್ವಶನಲ್ಲಿ ಬೇರೆ ಬೇರೆ ರೀತಿಯಾಗಿ ಕೇಳಬಹುದು. ಇಲ್ಲಿ ನೋಡಿ, ಇದು ಡಿಫ್ರೆಂಟ್ ಕ್ವಶನ್ನು, ಇದನ್ನು ಸುಮಾರು ಸಲ ಕೇಳಿದ್ದಾರೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 2 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ 1 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2². ಕರೆಕ್ಟಾ? ಇವಾಗ 2 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಲ್ಲ, ಸಿಮೆಟ್ರಿಕ್ಕೆ ಅಲ್ಲ. ಕರೆಕ್ಟಾ? ಈ ಥರ ಒಂದು ಎಕ್ಸಾಂಪಲ್ ತೊಗೊಂಡು ಈಸಿಯಾಗಿ ನೀವು ಹೇಳಬಹುದು. ಅದನ್ನು ಬಿಟ್ಟರೆ ರೆಸ್ಟ್ ಆಫ್ ದ ಥಿಂಗ್ಸ್ ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, 2 ಈಸ್ ಡಿವಿಸಿಬಲ್ ಬೈ a - b, a - b ಈಸ್ even, a - b ಈಸ್ ಮಲ್ಟಿಪಲ್ ಆಫ್ 4. ಆವಾಗ ಒಂದು ಕ್ವಶನ್ ತೋರಿಸಿದ್ನಲ್ಲ, ಈ ಥರ. ಸೊ ಒಂದೇ ಕ್ವಶನಲ್ಲಿ ಡಿಫ್ರೆಂಟಾಗಿ ಕ್ವಶನ್ಗಳನ್ನು ಫಾರ್ಮ್ ಮಾಡ್ಬೋದು. ಒಂದೇ ಆನ್ಸರ್ ಇರುತ್ತೆ, ಬಟ್ ಡಿಫ್ರೆಂಟ್ ಕ್ವಶನ್ಗಳಿರುತ್ತೆ. ಸೊ ಈವನ್ ಅಂತ ಹೇಳೋದು, ಡಿವಿಸಿಬಲ್ ಬೈ 2 ಅಂತ ಹೇಳೋದು, ಮಲ್ಟಿಪಲ್ ಆಫ್ 2 ಅಂತ ಹೇಳೋದು, ಎಲ್ಲದೂ ಒಂದೇ ಆಗಿರುತ್ತೆ. ಓಕೆನಾ? ಕಾಂಗ್ರುಯೆಂಟ್, ಹೋದ ಸಲ ಎಕ್ಸಾಮಲ್ಲಿ ಕೇಳಿದ್ದು ಇದನ್ನೇ, ಕಾಂಗ್ರುಯೆಂಟ್ ರಿಲೇಷನ್ನ ಬರೀರಿ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಲೈನ್ ನೋಡಿ, ಲೈನ್ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್ ಅಂತ ಹೇಳ್ಬಿಟ್ಟು ಈ ಥರ ಬರೀಬಹುದು. ಇದು ಕಾಂಪೋಸಿಷನ್ ಆಫ್ ಅ ಫಂಕ್ಷನ್. ಲುಕ್ ಎಟ್ ದಿಸ್ ಒನ್, ಕಾಂಪೋಸಿಷನ್ ಆಫ್ ದ ಫಂಕ್ಷನ್. ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟು. ಹೆಂಗೆ ಬರ್ತೀವಿ ನಾವು, ಎಫ್ ಕಾಂಪೋಸಿಷನ್ ಜಿನ ಫೈಂಡ್ ಔಟ್ ಮಾಡ್ತೀವಿ, ಆ್ಯಂಡ್ ದೆನ್ ಜಿ ಕಾಂಪೋಸಿಷನ್ ಎಫನ್ನು ಫೈಂಡ್ ಔಟ್ ಮಾಡ್ತೀನಿ. ಕರೆಕ್ಟಾ? ಈ ರೀತಿಯಾಗಿ ಫೈಂಡ್ ಔಟ್ ಮಾಡಬೇಕು. ಅವೆರಡು ಈಕ್ವಲ್ ಆಗಿ ಬರುತ್ತಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. 5 ಮಾರ್ಕ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸಲ್ಲಿ ಫಸ್ಟ್ ಕ್ವಶನ್ ಈಸ್ ಫ್ರಮ್ ದಿಸ್ ಟಾಪಿಕ್ ಒನ್, ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಟಾಪಿಕ್ ಮೇಲೆ ಇರುತ್ತೆ. ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಕ್ವಶನ್ ಪೇಪರಲ್ಲಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಇನ್ವರ್ಸನ್ನು ಫೈಂಡ್ ಔಟ್ ಮಾಡಿ ಅಂತಂದರೆ ಎಫ್ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ 1 1 ಮತ್ತು ಆನ್ ಟು ಚೆಕ್ ಮಾಡಿ, ಹೌದು ಅಂತಾದರೆ ಎರಡೂ ಹೋಲ್ಡ್ ಆಗುತ್ತೆ ಅಂತಂದರೆ ಇಟ್ ಈಸ್ ಇನ್ವರ್ಟಿಬಲ್. ಇನ್ವರ್ಸ್ ಫಂಕ್ಷನ್ನ ಬರಿಬೇಕು. ಅದು ಹೆಂಗೆ ಬರಿತೀರಾ ಅಂತ ಅಂದರೆ, ಇಲ್ಲಿ y ಈಸ್ ಈಕ್ವಲ್ ಟು 4x + 3 ಅಂತ ಬರ್ಕೊಂಡು ಎಕ್ಸಿಗೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಎಕ್ಸ್ ಇಸ್ ವಾಟ್, y - 3 ಡಿವೈಡೆಡ್ ಬೈ 4. ಸೊ ದಿಸ್ ಈಸ್ ದ ಇನ್ವರ್ಸ್ ಫಂಕ್ಷನ್ ಆಗಿರುತ್ತೆ. ಈ ರೀತಿಯಾಗಿ ಫೈಂಡ್ ಔಟ್ ಮಾಡಬಹುದು. ಓಕೆನಾ? ಇಲ್ಲಿ ನೋಡಿ, ಇವೆಲ್ಲದೂ ಹಾಗೆ 1 1 ಇದೆಲ್ಲದನ್ನು ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಸಿಮಿಲರ್ಲಿ 1 1 ಆನ್ ಟುನ ಚೆಕ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಇವರೇ ಆಲ್ರೆಡಿ ಕೊಟ್ಟಿದ್ದಾರೆ, ನೈದರ್ 1 1 ನಾರ್ ಆನ್ ಟು ಅಂತ ರೀಸನನ್ನು ಬರಿಬೇಕು. ಸೊ ಇವುಗಳು ಸಹ ಸೇಮ್, ರೀಸನನ್ನು ಬರೆದ್ರೆ ಸಾಕಾಗತ್ತೆ. ಒಂದು ಸಲ ಕ್ವಿಕ್ಕಾಗಿ ಈ ಕ್ವಶನ್ಗಳನ್ನು ನೀವು ಓದಿ ಆದಮೇಲೆ ಸಾಲ್ವ್ ಮಾಡಿ ಪಕ್ಕ ಚೆನ್ನಾಗಿ ಸ್ಕೋರ್ ಮಾಡ್ತೀರಾ. ಇದೇ ರೀತಿಯಾದಂತಹ ಬೇರೆ ಬೇರೆ ಚಾಪ್ಟರ್ಗಳಿಗೂ ಸಹ ನಾನು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಸೆಂಡ್ ಮಾಡ್ತೀನಿ. ನಿಮಗೆ ಯಾವ್ದು ಬೇಕು ಅನ್ನೋದನ್ನು ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಸೆಕೆಂಡ್ ಇಯರಲ್ಲಿದ್ದರೆ ನಾನು ಹೇಳ್ದಾಗೆ ನಿಮಗೆ ಚೆನ್ನಾಗಿರೋ ಕಾಲೇಜಲ್ಲಿ ಸೀಟ್ ಬೇಕು, ಇಂಜಿನಿಯರಿಂಗಲ್ಲಿ ಚೆನ್ನಾಗಿ KCETಯಲ್ಲಿ ಚೆನ್ನಾಗಿ ರ್ಯಾಂಕಿಂಗ್ ಬೇಕು ಅಂತಂದರೆ ಇವತ್ತೇ ನಮ್ಮ ವಿಜೇತ ಬ್ಯಾಚಿಗೆ ಜಾಯಿನ್ ಆಗಿ. ಇದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್, ಬಾಯ್.